ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನ್ನೆಲ್ಲ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ತಾಯಿ ಮಹಾಲಕ್ಷ್ಮಿ ತಮಗೆಲ್ಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆ. ಪ್ರಾರಂಭದಲ್ಲಿ ಒಂದು ವಿಡಿಯೋವನ್ನು ತೋರಿಸುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಆವಾಗ ನಿಮಗೆ ನಿಜವಾದ ಇವರ ಛದ್ಮವೇಷದ ಅರಿವಾಗತ್ತೆ ಮತ್ತೊಂದು ಸಲ. ಈಗಾಗಲೇ ನಿಮ್ಗೆ ಗೊತ್ತಿರೋ ವಿಚಾರ, ಜೊತೆಗೆ ಇದು ನೋಡಿಬಿಟ್ರೆ ಇನ್ನಷ್ಟು ಖಚಿತಗೊಳ್ಳುತ್ತೆ ಇವರು ಎಂಥ ಕೂಳರು, ಇವರು ಎಂಥ ದಗಾಬಾಜಿಗಳು ಅನ್ನೋ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈ ವಿಡಿಯೋ ಮೊದಲು ನೋಡಿಬಿಡಿ. ಇಲ್ಲಿ ಕಾನ್ವಾಯ್ ಹೋಗ್ತಾ ಇದೆಯಲ್ಲ, ಕಾರಿನ ಹಿಂದೆ ಕಾರು, ಅದರ ಹಿಂದ್ಗಡೆ ಅಗ್ನಿಶಾಮಕ ದಳ, ಫೈರು, ಯಾವುದೋ ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಅಥವಾ ಡೊನಾಲ್ಡ್ ಟ್ರಂಪೋ ಹೋಗ್ತಾ ಇರೋದರ ಹಿಂದೆ ಹೋಗ್ತಾ ಇರುವಂಥ ಬೆಂಗಾವಲು ವಾಹನಗಳಲ್ಲ. ಈ ದೇಶದ ಶಾಸಕನೂ ಅಲ್ಲದ, ಸಚಿವನೂ ಅಲ್ಲದ, ಮುಖ್ಯಮಂತ್ರಿಯೂ ಅಲ್ಲದ, ಪ್ರಧಾನಿಯೂ ಅಲ್ಲದಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಿಂದೆ ಈ ರೀತಿಯ ಬೆಂಗಾವಲು ವಾಹನಗಳಿದ್ದಾವೆ. ಆತನ ಹೆಸರು ಅರವಿಂದ್ ಕೇಜ್ರಿವಾಲ್. ಏನು ಸ್ವಾಮಿ ಇದು ದುರಂತ! ನಮ್ಮದು ವ್ಯವಸ್ಥೆ ಎಲ್ಲಿಗೆ ಬಂತು ನೋಡಿ. ಯಾವ್ಯಾವುದ್ರ ವಿಚಾರ ಕುರಿತು ನಾವು ಮಾತಾಡಬೇಕು ನೋಡಿ. ಈತ ಅವಿತುಕೊಂಡು 4 ದಿವಸ ಪಂಜಾಬದ ಚಂಡೀಗಢದ ಮನೆಯಲ್ಲಿ, ಎಕರೆಗಟ್ಟಲೆ ದೊಡ್ಡ ಮನೆಯಲ್ಲಿ ಅಡ್ಕೊಂಡು ಕೂತಿರ್ತಾನೆ. ಉಳಿದ ಸಂದರ್ಭದಲ್ಲಿ ರಾಜಕೀಯ ಮಾಡಲಿಕ್ಕೆ ದಿಲ್ಲಿಗೆ ಓಡಿ ಬರ್ತಾನೆ. ದಿಲ್ಲಿಯಲ್ಲಿ ನನಗೆ ನಿವಾಸ ಇಲ್ಲ ಅಂತ ಗೋಗರೆದು ಒಂದು ಬಂಗಲೆಯನ್ನು ಪಡ್ಕೋತಾನೆ. ಪಡ್ಕೊಂಡಾದ್ಮೇಲೆ ಈ ರೀತಿಯಾದಂಥ ದೌಲತ್ತನ್ನು ತೋರಿಸ್ತಾನೆ. ಈತ 2013ರಲ್ಲಿ ರಾಜಕಾರಣಕ್ಕೆ ಬರುವಾಗ ವ್ಯಾಗನಾರ್ ಕಾರ್ ಇಟ್ಕೊಂಡು ಬಂದಿದ್ದ. ಇದೇ ಕಾರಲ್ಲೇ ನಾನು ಮುಖ್ಯಮಂತ್ರಿಯಾಗಿ ಎಲ್ಲ ಕಡೆ ಓಡಾಡ್ತೀನಿ ಅಂತ ಪೋಂಗು ಬಿಟ್ಟಿದ್ದ ಈತ. ಈಗ ಈ ರೀತಿಯ ಬೆಂಗಾವಲು ವಾಹನ ಇಟ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾನೆ. ಇವತ್ತನ ಶಿಷ್ಯ ಒಬ್ಬ ಇದ್ದಾನೆ. ಇವೊಂದೊಂದು ವಿಡಿಯೋ ನೋಡ್ಬಿಡಿ, ಅವಾಗ ನಿಮ್ಗೆ ನಿಜವಾದ ಬಣ್ಣ ಇವ್ರದ್ದು ಅಲ್ಲಿ ಅರಿವಾಗತ್ತೆ. ये देखिए, ये कल शाम को जेसीबी आई थी. हमें पता है ये लोग क्या करते हैं. इतने दिन ध्यान दिया कि इन्होंने लाइट भी था स्कूल में. ये सारा इन्होंने गली का है ना. ये जो प्लेट देख रहा हूँ ये भी आज ही आएगा ना. बच्चे भी दूसरे स्कूल के हैं. ये स्कूल कौन सा स्कूल क्यों? हाँ पीपल, आप स्कूल के नहीं हो. ನೋಡಿದ ತಕ್ಷಣ ನಿಮ್ಗೇನು ಅನ್ಸತ್ತೆ, ಏನು ಕಳಕಳಿ ಇವನಿಗೆ ಅನ್ಸತ್ತೆ. ನೋಡಿ ಈ ವಿಡಿಯೋ. ಇದು ನೋಡಿದ್ರೆ ಏನು ಅನ್ಸತ್ತೆ ನಿಮಗೆ? ಈತನಿಗೆ ಮಕ್ಕಳ ಬಗ್ಗೆ ಎಷ್ಟು ಇನ್ನಿಲ್ಲದ ಹಾಗೆ ಕಕಲಾತಿ ಇದೆ. ಇವನಿಗೆ ಏನು ಕಳಕಳಿ, ಒಂದು ಮಕ್ಕಳು ಓದುವಿನ ಬಗ್ಗೆ, ಅವ್ರ ಬಾಲ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಎಷ್ಟು ಇದೆ ಅಂತ. ಲಾತೂರ್ ಹತ್ರದ ಒಂದು ಹಳ್ಳಿಯಲ್ಲಿ ಮಾಡಿರುವಂಥದ್ದು ಶಾಲೆ ಕೊಠಡಿ ಅಂತ. ಎಲ್ಲ ಮಾಧ್ಯಮದವ್ರನ್ನ ಕರೆಸ್ತಾನೆ ಈತ. ಅಭಿಜಿತ್ ದೀಪ್ಗೆ ಮಕ್ಕಳನ್ನೆಲ್ಲ ಸುತ್ತಲೂ ಕೂಡಿಸ್ಕೊತಾನೆ. ಈ ಮಂಗನಾಟ ಆಡುವಾಗ ಸುತ್ತಲೂ ಜನ ನಿಂತಿರ್ತಾರಲ್ಲ, ಆ ರೀತಿ ಕಿಟಕಿ ಒಳಗೆ ಜನ ನಿಂತು ನೋಡ್ತಾ ಇರ್ತಾರೆ. ಮಕ್ಕಳ ಜೊತೆ ಈತ ಮಾತಾಡ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಮಾಧ್ಯಮದವ್ರು ಮುಂಚೆ ಕರೆಸಿರೋದ್ರೆ ಕ್ಯಾಮ್ರಾ ಅಲ್ಲೇ ಇರ್ತವೆ. ಇದ್ದಕ್ಕಿದ್ದ ಒಬ್ಬ ಹೇಳ್ತಾನೆ, ನೀವೇನು ಮಕ್ಕಳ ಜೊತೆ ಮಾತಾಡ್ತಾ ಇದ್ರಲ್ಲ, ಈ ಸ್ಕೂಲಿನ ಮಕ್ಕಳಲ್ಲ ಅವರು, ಈ ಕ್ಲಾಸಿನ ಮಕ್ಕಳಲ್ಲ, ಬೇರೆ ಶಾಲೆಯವರು ಅವರು. ಇವರಿಗೆ ತಾನು ಆಡಿದಂಥ ಈ ನಾಟಕ, ಕಪಟ ನಾಟಕ ಎಲ್ಲರಿಗೂ ಗೊತ್ತಾಗೋಯ್ತು ಅಂತ ನಾಚಿಕೆ ಆಗತ್ತೆ. ತಲೆ ತೆಗೆಸ್ಕೊಂಡು ಕೂಡ್ತಾನೆ. ಆ ವಿಡಿಯೋ ಯಥಾವತ್ತಾಗಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಂದರೆ ಇವರು ಫೋಟೋಶೂಟ್ ಮಾಡಲಿಕ್ಕೋಸ್ಕರ ಮಕ್ಕಳು ಕರ್ಕೊಂಬಂದು ಇಂಥದ್ದೊಂದು ಪ್ರಹಸನವನ್ನು ಸಜ್ಜು ಮಾಡಿಕೊಂಡು ಸರ್ಕಾರ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಅಂತ ತೋರಿಸ್ಬೇಕು ಅನ್ನುವಂಥ ಈತನ ಹಪಹಪಿ ಹೇಗಿತ್ತು ಅನ್ನೋದನ್ನು ನೋಡಿ. ಇನ್ನೊಂದು ಶಾಲೆಗೆ ಹೋಗ್ತಾನೆ. ಬಣ್ಣ ಆಗಿದೆ, ಪೇಂಟಿಂಗ್ ಆಗಿದೆ, ಸುಣ್ಣ ಆಗಿದೆ, ಎಲ್ಲ ಆಗಿದೆ, ಪೇಂಟ್ ಸರಿ ಇಲ್ಲ ಅಂತ ಜಗಳ ಮಾಡ್ತಾನೆ. ಉದ್ದೇಶವನ್ನು ಅರ್ಥ ಮಾಡ್ಕೋಕಣ. ಇಲ್ಲಿ ಏನು ಉದ್ದೇಶ ಅಂದರೆ, ಈತ ಮಹಾರಾಷ್ಟ್ರದ ತುದಿಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಗೋವಾ ಎಲೆಕ್ಷನ್ ಇದೆ. ಗೋವಾ ಎಲೆಕ್ಷನ್ನಲ್ಲಿ ಇಲ್ಲಿಂದ ನಿಧಾನಕ್ಕೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಸ್ಕೂಲಲ್ಲಿ ಎಂಟ್ರಿ ತೊಗೋಬೋದು, ಅಲ್ಲಿ ಇದೇ ರೀತಿ ಗಲಾಟೆ ಮಾಡಬಹುದು. ಆವಾಗ
ಅಲ್ಲಿರೋಂಥ ಪ್ರಮೋದ್ ಸಾವಂತ್ನ ಸರ್ಕಾರ ಸರಿ ಇಲ್ಲ ಅಂಥೇಳಿ ಆಮ್ ಆದ್ಮಿ ಪಾರ್ಟಿಗೆ ಲಾಭ ಮಾಡಿಕೊಡ್ಬೋದು. ಈ ರೀತಿಯದಾದಂಥ ಒಂದು ಮೋಡಸ್ ಆಪರೆಂಡಿಯನ್ನು ಇವರು ಸೃಷ್ಟಿ ಮಾಡ್ಕೊಂಡಾರೆ. ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಒಂದು ಮಾತು ಹೇಳಿದ್ರೆ ನೆನಪಿದೆಯಾ? ನರೇಂದ್ರ ಮೋದಿ ठोकने के लिए हमारे लड़के गए थे उधर जंतर मंतर में ಅಂತ ಹೇಳಿದ ಆತ. ಅದ್ರ ಜೊತೆ ಇನ್ನೊಂದು ಮಾತನ್ನು ಅದೇ ಪಾಡ್ಕಾಸ್ಟಲ್ಲಿ ಹೇಳಿದ್ದು ಭಾಳ ಜನ ಗಮನಿಸಿಲ್ಲ. ಆತ ಹೇಳಿದ್ದ, ಈಗೇನು ಜಿರಳೆಗಳು ಓಡಾಡ್ತಾ ಇದ್ದಾವಲ್ಲ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲೇ ತಯಾರಾಗಿರೋ ಹುಡುಗರು ಅಂತ. ಮಜಾ ನೋಡಿ, 17 ದಿವಸದವರೆಗೂ ಅವ್ರ ಜೊತೆ ಗುರ್ಚ್ಕೊಳ್ಳಿಲ್ಲ ಅರವಿಂದ್ ಕೇಜ್ರಿವಾಲ್. ಕ್ಲಿಕ್ ಆಗುತ್ತೋ ಇಲ್ಲೋ ನೋಡ್ತಾ ಇದ್ದಂಥ ಧೂರ್ತ ಆತ. ಫೇಲ್ ಆಗಿಬಿಟ್ರೆ ಅವ್ರು ನಮ್ಮವರಲ್ಲ. ಯಾವಾಗ ಇದು ಕ್ಲಿಕ್ ಆಗ್ತಾ ಇದೆ ಅನ್ನುವಂಥ ಅನುಮಾನ ಶುರುವಾಯಿತು, ಟಕ್ ಅಂತ ಎಂಟ್ರಿ ಕೊಟ್ಟ, ನಾನೇ ಕಳಿಸಿದ್ದು ಅಂತ ಹೇಳ್ದ. ನನಗೆ ಒಂದೊಂದು ಸಲ ಅನಿಸತ್ತೆ, ಅಪ್ಪಿ ತಪ್ಪಿ ಈ ಸೋನಿಯಾ ಗಾಂಧಿ ಮಗ ರಾಹುಲ್ ಗಾಂಧಿ ಇದನ್ನಲ್ಲ, ಆ ಜಾಗದಲ್ಲಿ ಸೋನಿಯಾ ಗಾಂಧಿ ಮಗನಾಗಿ ಅರವಿಂದ್ ಕೇಜ್ರಿವಾಲ್ ಆಗಿಬಿಟ್ಟಿದ್ರೆ ಈ ದೇಶದ ಕಥೆ ಏನಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈತ 2013ರಲ್ಲಿ ಮೊದಲೇ ಬಾರಿ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಈತ 49 ದಿವಸ ಮೊದಲೇ ಸಲ ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡಿ 49 ದಿವಸ ಅಧಿಕಾರ ಮಾಡಿದ್ದು. ಮೊದಲೇ ಸಲ ಆದ ಸಂದರ್ಭದಲ್ಲಿ ಜನವರಿ 26 ಬಂದಿತ್ತು, 26 ಜನವರಿ ಗಣರಾಜ್ಯೋತ್ಸವ. ಈತ ರಸ್ತೆಯಲ್ಲಿ ಮಲ್ಕೊಂಡ್ಬಿಡ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಹೇಳ್ತಾರೆ ರಿಪಬ್ಲಿಕ್ ಡೇ ಎದ್ದೇಳಪ್ಪ ಮೇಲೆ ಅಂತ ಹೇಳ್ತಾರೆ. ಎದ್ದೇಳಪ್ಪ ಮೇಲೆ ಅಂತಂದ್ರೆ ಕೋನ್ಸಾ ರಿಪಬ್ಲಿಕ್ ಡೇ, ಹಮೇ ಕ್ಯಾ ಸಂಬಂಧ, ರಿಪಬ್ಲಿಕ್ ಡೇ ಕುಚ್ ನಹೀ ಹೈ ಅಂತ ಗಲಾಟೆ ಮಾಡಿರ್ತಾರೆ. ಅಂದರೆ ಈ ದೇಶದ ರಾಷ್ಟ್ರೀಯ ಹಬ್ಬದ ಬಗ್ಗೆ ಕೂಡ ಇವರಿಗೆ ಗೌರವ ಇಲ್ಲ, ಸನ್ಮಾನ ಇಲ್ಲ. ಅದ್ರ ಬಗ್ಗೆ ತಮ್ಮ ಅಜೆಂಡಾವನ್ನು ಮಾಡಲಿಕ್ಕೆ ಏನು ಬೇಕಾದರೂ ಮಾತಾಡಲಿಕ್ಕೆ ಇವರು ಸಿದ್ಧ ಅಂತ ತೋರಿಸ್ಕೊಳ್ಳೋ ಜನ. ಆತನಿಗೆ ಒಂದೇ ಒಂದು ಅಜೆಂಡಾ ಇದೆ, ಏನಂದರೆ ನರೇಂದ್ರ ಮೋದಿ ಎದುರುಗಡೆ ನಾವು ವಿಪಕ್ಷ ನಾಯಕನಾಗಿ ನಿಲ್ಲಬೇಕೀಗ, ನಾನು ಹೆಂಗಾದರೂ ಮಾಡಿ ಅಲ್ಲಿ ಹೋಗಿ ಕೂತ್ಕೋಬೇಕು. ಅದಕ್ಕೆ ನಿಲ್ಲದ ಹಾಗೆ ಈತನ ಪ್ರಯತ್ನ ನಿರಂತರವಾಗಿ ನಡೀತದೆ. ಪ್ರಧಾನಿ ಆಗಲ್ಲ ಅನ್ನೋದು ಅವನಿಗೆ ಡೇವನ್ನೇ ಗೊತ್ತಿದೆ. ಯಾವಾಗ ಮೊದಲು ಸಲ ಗೆದ್ದುಬಿಟ್ಟ ಆವಾಗ ಆ ರೀತಿಯಾದಂಥ ಹುಳ ತಲೆಗೆ ಓಡಾಡ್ತಾ ಇದ್ವು. ಯಾವಾಗ ಕಾಶಿ ಚುನಾವಣೆಯಲ್ಲಿ, ವಾರಣಾಸಿ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಈತನ ಠೇವಣಿ ನಷ್ಟ ಆಯಿತು, ಆವಾಗ ಗೊತ್ತಾಯಿತು ಆಗೋದಿಲ್ಲ. ಆದರೆ ಮೋದಿನ ಬೈಕೊಂಡಿದ್ದುಕೊಂಡ್ರೆ ನನಗೆ ಪ್ರಚಾರ ಸಿಗತ್ತೆ ಅಂತ. ಸೋನಿಯಾ ಗಾಂಧಿ ಅಂದ ತಕ್ಷಣ ಒಂದು ನನಗೆ ನೆನಪಾಗಿದ್ದೇನಪ್ಪ ಅಂದರೆ, ಈಗ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ನನಗೆ ನಗು ಬರೋದೇನು ಗೊತ್ತಾ, ಈ ಅಮ್ಮ ಸೋನಿಯಾ ಗಾಂಧಿ ಇದ್ದಾರಲ್ಲ, ಇವರು ಸಂಸತ್ನಲ್ಲಿ ಮಾತನಾಡಬೇಕಾದಾಗ ಅಥವಾ ರಾಜ್ಯಸಭೆಯಲ್ಲಿ, ಈಗ ರಾಜ್ಯಸಭೆಯಲ್ಲಿದ್ದಾರೆ, ಮಾತಾಡಬೇಕಾದ್ರೆ ಬರೆದು ಕೊಟ್ಟರೆ ಈಕೆ ಓದಲಿಕ್ಕೆ ಬರಲ್ಲ. ಈಕೆ ಮತ್ತು ರಾಹುಲ್ ಗಾಂಧಿಗಿರುವಂಥ ಏಕಮೇವ ಸಾಮ್ಯತೆ ಏನಪ್ಪ ಅಂತಂದರೆ, ಇಬ್ಬರಿಗೂ ಬ್ರೇನು ಮತ್ತು ನಾಲಿಗೆ ಎರಡೂ ಸಿಂಕ್ರನೈಸ್ ಆಗಲ್ಲ, ವೇಗವಾಗಿ ಅವ್ರಿಗೆ ರಿಫ್ಲೆಕ್ಟ್ ಆಗಲ್ಲ, ಅದು ಸಿಂಕ್ರನೈಸ್ ಆಗಲ್ಲ. ಈಕೆ ಬರೆದು ಕೊಟ್ಟದ್ದನ್ನೇ ಇಲ್ಲಿವರೆಗೂ ಸರಿಯಾಗಿ ಓದಿಲ್ಲ ಅಂದಮೇಲೆ ಪುಸ್ತಕವನ್ನು ಬರೆಯುವಂಥ ಪ್ರಮೇಯ ಎಲ್ಲಿ ಬರುತ್ತೆ? ಈಕೆ ಪುಸ್ತಕವನ್ನು ಎಲ್ಲಿ ಬರಲಿಕ್ಕೆ ಸಾಧ್ಯ? ಬಿಲಾಂಗಿಂಗ್ ಅಂತ ಪುಸ್ತಕದ ಹೆಸರು, ಎ ಜರ್ನಿ ಆಫ್ ಲವ್ ಅಂತೆ. ಏನ್ರಿ ಅರ್ಥ? ಇವಳ ಇಡೀ ಜೀವನದ ಚರಿತ್ರೆಯನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರಂತೆ. ಸೋನಿಯಾ ಗಾಂಧಿಯ ಜೀವನ ಚರಿತ್ರೆಯನ್ನು ಸುಬ್ರಹ್ಮಣ್ಯನ್ ಸ್ವಾಮಿ ಕೈಯಲ್ಲಿ ಬರೆಸಬೇಕು, ಆವಾಗ ಅಸಲಿ ಏನು ಅಂತ ಬರುತ್ತೆ. ಅದಿಲ್ಲ ಅಂದರೆ ಬಾಂಗ್ಲಾದೇಶದಲ್ಲಿ ಒಬ್ಬ ಬ್ಲಿಡ್ಜ್ ಅನ್ನುವಂಥ ವೀಕ್ಲಿ ಪೇಪರ್ ಮಾಡ್ಕೊಂಡು ಈಕೆ ಎಲ್ಲ ಹಗರಣವನ್ನು ಹೊರಗಡೆ ಹಾಕಿದ್ನಲ್ಲ, ಆತನಿಗೆ ಹೇಳ್ಬೇಕು ಈಕೆಯ ಬಗ್ಗೆ ಬರೀರಿ, ಆವಾಗ ಸರಿಯಾದಂಥದ್ದು ಬರುತ್ತೆ. ನಾವೇ ನಮ್ಮ ಜೀವನ ಚರಿತ್ರೆಯನ್ನು ಬರ್ಕೊಂಡಾಗ ನಮಗೇನು ಬೇಕೋ ಹಾಗೆ ಅದನ್ನು ಅತಿರಂಜಿತವಾಗಿ ವಿಜೃಂಭಿಸ್ತಾ ಬರಿಬಹುದೇ ವಿನಃ ಸತ್ಯಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೋನಿಯಾ ಗಾಂಧಿ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಭಾರತ ದೇಶದ ಮಳ್ರಿ ಇವ್ರು ಏನು ಬರೆದ್ರು ನಡೆಯುತ್ತೆ, ಇವ್ರ ತಲೆ ಮೇಲೆ ಯಾವಾಗ ಬೇಕಾದ್ರೆ ಮಂಕುಬೂತಿ ಎರಚಬಹುದು ಅನ್ನೋದು. ಇದಕ್ಕೆ ಪಕ್ಕದಲ್ಲಿ ರಾಹುಲ್ ಗಾಂಧಿ, ಐ ಆಮ್ ರಿಯಲಿ ಹ್ಯಾಪಿ ಮಾ, ಆಫ್ಟರ್ ಡಿಮೈಸ್ ಆಫ್ ಮೈ ಡ್ಯಾಡ್ ಐ ಹ್ಯಾವ್ ಸೀನ್ ಯು. ಆ ತಂದೆ ಹೋದ ಮೇಲೆ ಈತ ನೋಡಿದ್ದಂತೆ ತನ್ನ ತಾಯಿ ಎಷ್ಟು ಕಷ್ಟಪಟ್ಟರು ಅಂತ. ಅಲ್ಲರೀ, ಈ ಹೆಣ್ಮಗಳು ಅಟ್ಟಾಡಿಸಿಕೊಂಡು ಹೋಗಿ ಸೀತಾರಾಮ್ ಕೇಸರಿಯನ್ನು ಬಾತ್ರೂಮಲ್ಲಿ ಹಾಕಿ ಹೊಡೆದು ಅಧ್ಯಕ್ಷಳಾದ ಹೆಣ್ಮಗಳು. ನರಸಿಂಹರಾವ್ ತೀರ್ಕೊಂಡಾಗ ಅವರ ಪಾರ್ಥಿವ ಶರೀರವನ್ನು ಕಾಂಗ್ರೆಸ್ ಕಚೇರಿ ಒಳಗಡೆ ತಂದಿಡಬೇಡ ಅಂತ ರಸ್ತೆಯಿಂದ ಓಡಿಸಿದಂಥ ಹೆಣ್ಮಗಳು. ಈಕೆಯ ಬಗ್ಗೆ ಕರುಣೆ ಉಂಟಾಗು ಅಂದರೆ ಈ ದೇಶದಲ್ಲಿ ಉಂಟಾಗ್ಲಿಕ್ಕೆ ಸಾಧ್ಯ ಇದೆಯಾ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನನಗೆ ಇವರೆಲ್ಲ ನಾಟಕ ಆಡ್ತಾ ಇದ್ದಾರಲ್ಲ, ಇಷ್ಟು ವರ್ಷದಿಂದ ನಾಟಕ ಆಡ್ತಾ ಇದ್ದಾರೆ. 1999ರಿಂದ ಇಲ್ಲಿಗೆ ಈಕೆಯ ನಾಟಕ ಮುಗಿತಾನೇ ಇಲ್ಲ. ಅವಕಾಶ ಯಾವಾಗ ತನಗೆ ಬಿಡುವಾಗತ್ತೋ ಹೋಗಿ ಗಂಗಾರಾಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಹುಷಾರಿಲ್ಲ ಅಂತ ನಾಟಕ ಮಾಡೋದು ಬಿಟ್ಟರೆ, ಉಳಿದ ಎಲ್ಲ ಸಂದರ್ಭದಲ್ಲಿ ಭಾರತ ವಿರೋಧಿಯಾದಂಥ ಧೋರಣೆಯ ಮೂಲಕ ಜನರಿಗೆ ಕುಮ್ಮಕ್ಕು ಕೊಡೋದು ಬಿಟ್ಟರೆ ಸೋನಿಯಾ ಗಾಂಧಿ ಇಲ್ಲಿವರೆಗೂ ಏನೂ ಮಾಡೇ ಇಲ್ಲ. ಯಾವಾಗ ಮನಮೋಹನ್ ಸಿಂಗ್ ಪ್ರಧಾನಿ ಆಗ್ತಾರೋ ಅವ್ರ ತಲೆ ಮೇಲೆ ಈಕೆ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಅಂತ ಮಾಡಿಕೊಂಡು ತಾನೇ ಅದಕ್ಕೆ ಚೇರ್ಪರ್ಸನ್ ಆಗ್ತಾರೆ, UPA ಚೇರ್ಪರ್ಸನ್ ಆಗ್ತಾರೆ. ಅಂದರೆ ಪರೋಕ್ಷವಾಗಿ ದೇಶವನ್ನು ಆಳಬೇಕು ಎನ್ನುವಂಥ ಈಕೆಯ ಹಪಹಪಿಯನ್ನು ಈಕೆ ಹೇಗೆ ಈಡೇರಿಸಿಕೊಂಡ್ರು ಅನ್ನೋದನ್ನು ನೋಡಿ. ಈಗ ಕಷ್ಟ ಆಗಿದ್ದೇನು?
ನರೇಂದ್ರ ಮೋದಿ ಇವರಿಗೆ ನುಂಗಲಾರ್ದ ತುತ್ತಾಗಿದ್ದಾರೆ, ಜೀರ್ಣ ಆಗ್ತಾ ಇಲ್ಲ, ದಿಮಾಗಿ ನಕ್ಸಲ್ ಅಂತಾರೆ, ಇವ್ರು ಕೊಡುವಂಥ ಏಟ್ಗೆಲ್ಲ ವಿರುದ್ಧ ಮಾಡ್ತಾರೆ, ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಯಲ್ಲಿ ಈ ರೀತಿಯಾದ ಪುಸ್ತಕ ಬರಿತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮಜಾ ಅಂದರೆ ಇವರ ಪ್ರತಿ ಆಟವೂ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೆ. ನೋಡಿ, ನಿನ್ನೆ ಜಂಜಿ ಅಂತ ಹೇಳ್ಕೊಂಡೊಬ್ಬಳು ಲಡಾಖ್ನಲ್ಲಿ ಭಾಳ ಗಲಾಟೆ ಮಾಡಿದ್ದು. ಅವ್ರ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ, ಬೆಳಗಿನ ಸಂಚಿಕೆಯಲ್ಲಿ ಮಾತಾಡಿದ್ದೀನಿ. ಆಕೆ ಮಾಹಿತಿಯನ್ನು ತೆಗೆದ್ರೆ ಆಕೆ ಇನ್ಕಮ್ ಟ್ಯಾಕ್ಸ್ ಪೇನೇ ಅಲ್ಲ, ನಾವು ಟ್ಯಾಕ್ಸ್ ಕೊಡ್ತೀವಿ, ನಮ್ಮ ಟ್ಯಾಕ್ಸಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತ ಆರ್ಮಿ ಆಫೀಸರ್ ಬೈತಾಳೆ. ಎಂಥ ಕೊಬ್ಬಿರ್ಬೋದು. ಈಕೆಯ ತಂದೆ ಕೂಡ ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲ. ವಿಚಿತ್ರ ನೋಡಿ ಹೇಗಿದೆ ಅನ್ನೋದನ್ನು, ಇವ್ರು ಹೇಗೆ ಬಳಸ್ಕೋತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅದು ಸಂದರ್ಭದಲ್ಲಿ ಒಂದು ಟ್ವೀಟ್ ನೋಡಿದೆ ನಾನು, ಅಜಿತ್ ಡೋವಾಲ್ದು. ಈಕೆ ಆರ್ಮಿಯವ್ರ ಬಗ್ಗೆ, ನಮ್ಮ ಸೇನೆಯವ್ರ ಬಗ್ಗೆ ಮಾತಾರೆ. ಸೇನೆಯವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋದ ತುಣುಕನ್ನು ಅಜಿತ್ ಡೋವಲ್ ಹಾಕಿದ್ದಾರೆ, ತಮ್ಮ ಪೇಜಲ್ಲಿ ಹಾಕಿದ್ದಾರೆ. ನೋಡಿ, ಧೋ ಅಂತ ಮಳೆ ಬೀಳ್ತಾ ಇದೆ, ಧರಾಶಾಹಿ ಮಳೆ ಬೀಳ್ತಾ ಇದೆ. ಅಲ್ಲಿ ಇಬ್ಬರು ಆರ್ಮಿಯವರು ನಿಂತಿದ್ದಾರೆ, ಮಳೆಗೆ ಲೆಕ್ಕಿಸ್ತಾ ಇಲ್ಲ, ಕೈಯಲ್ಲಿ ಅದೇ ರೀತಿಯ ಗನ್ನಿದೆ, ಟ್ರಾಫಿಕ್ ಮಧ್ಯೆ ನಿಂತಿದ್ದಾರೆ, ಒಂದಷ್ಟು ಕೂಡ ಆಚೆ ಈಚೆ ಅಲಗಾಡಿಲ್ಲ. ಅದು ನಿಜವಾದ ದೇಶ ಸೇವೆ. ಇವರು ತಾವು ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ಟೋದ್ರಿಂದ ನೀವು ಸೈನಿಕರು ಬದುಕ್ತಾ ಇದ್ದೀರಿ ಅಂತ ಹೇಳುವಂಥ ದಾರ್ಢ್ಯ ಇದೆಯಲ್ಲ, ಇದಕ್ಕೆ ಜಂಜಿ ಅಂತ ಹೇಳ್ತೀರಾ ನೀವು? ದಯವಿಟ್ಟು ಹೇಳಿ. ನನಗೆ ಇದು ಎಷ್ಟು ಅವರ್ಷನ್ ಉಂಟಾಗಿದೆ ಈ ಶಬ್ದದ ಬಗ್ಗೆ ಅಂದರೆ, ಜಂಜಿ ಅಂದ ತಕ್ಷಣ ಇವರು ಬಂಡುಕೋರರು ಅನಿಸುತ್ತೆ, ಜಂಜಿ ಅಂದ ತಕ್ಷಣ ಇವರು ನಕ್ಸಲರು ಅನಿಸುತ್ತೆ. ಜಂಜಿ ಅಂತ ಯಾರಾದರೂ ಆ ಶಬ್ದವನ್ನು ಉಚ್ಚರಿಸಿದ್ದೇ ಆದರೆ ನಮಗೆ ಇವರು ದೇಶದ್ರೋಹಿಗಳು ಅನಿಸುತ್ತೆ. ಆ ಮಟ್ಟಿಗೆ ಆ ಶಬ್ದವನ್ನು ಅಪವಿತ್ರಗೊಳಿಸಲ್ಲ. ಮೊದಲನೇದಾಗಿ ನಮ್ಮ ಶಬ್ದ ಅಲ್ಲ ಅದು. ನಮ್ಮಲ್ಲಿ ಕಿಶೋರ, ಕಿಶೋರಿ ಅಂತಿದೆ, ಯುವಕ, ಯುವತಿ ಅಂತ ಇದೆ. ಆ ರೀತಿ ಭಾರತದ ಯುವಶಕ್ತಿ ಅಂತ ಹೇಳ್ಕೊಂಬಂದಂಥ ಜನರಿಗೆ ಈಗ ಆಲ್ಫಾ, ಬೀಟಾ, ಗಾಮಾ, ಜಿ ಅಂತೆಲ್ಲ ಹೇಳ್ಕೊಂಡು 43 ವರ್ಷದ ಈಕೆ ಜಂಜಿ ಅಂತೆ, 34 ವರ್ಷದ ಅಭಿಜಿತ್ ದಿಪ್ಕೆ ನಾನು ಜಂಜಿ ಅಂತಾನೆ, 57 ವರ್ಷದ ರಾಹುಲ್ ಗಾಂಧಿ ನಾನು ಯುವಶಕ್ತಿ ಜಂಜಿ ಅಂತ ಅವನು ಹೇಳ್ತಾನೆ. ಇವರ ಆಟ ದಿನಕ್ಕೆ ದಿನ ನಡೀತಾ ಇದೆ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಕಮಿಟಿ ಮಾಡಿದ್ರಿ, ಜಂಜಿಗೋಸ್ಕರ ಕಮಿಟಿ, ಹೈ ಪವರ್ ಕಮಿಟಿ ಮಾಡ್ತೀನಿ ಅಂತ ಹೇಳಿದರು ಆನರಬಲ್ ಚೀಫ್ ಜಸ್ಟಿಸು. ಅದಕ್ಕೆ ಸೌರವ್ ದಾಸ್ ಹೇಳಿದ್ದ, ನೀವು ಮಾಡುವಂಥ ತಜ್ಞರೇನಿದ್ದೀರಿ ಅವರು ಯೋಗ್ಯರಾಗಿದ್ದಾರೆ ಅಂತ ನಾವು ಹೇಗೆ ನಂಬೋದು? ನೋಡಿ ಹೆಂಗಿದೆ. ಸುಪ್ರೀಂ ಕೋರ್ಟ್ ಜಸ್ಟಿಸ್ಸು ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ, ಹೈ ಪವರ್ ಕಮಿಟಿ. ಯಾವುದ್ರ ಬಗ್ಗೆ? ಜಂತರ್ ಮಂತರ್ನಲ್ಲಿ ಆದಂಥ ಗಲಾಟೆಯ ಬಗ್ಗೆ ತನಿಖೆ ಮಾಡಲಿಕ್ಕೆ ಒಂದು ಕಮಿಟಿ. ಆ ಕಮಿಟಿನಲ್ಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಇರ್ತಾರೆ, ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇರ್ತಾರೆ, ಮಾಜಿ ನಿವೃತ್ತ, ಜೊತೆಗೆ DGP ಇರ್ತಾರೆ, ಎಲ್ಲರೂ ಇರ್ತಾರೆ. ಅದನ್ನು ನಾವು ಹೆಂಗೆ ನಂಬೋದು ಅಂತ ಈತ ಪ್ರಶ್ನೆ ಕೇಳ್ತಾನೆ ಸೌರವ್ ದಾಸ್. ಹೆಂಗಿದ್ದಾರೆ ಇದು? ಅಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬಲಾರದಂಥ, ಒಪ್ಪಿಕೊಳ್ಳಲಾರದ ಮತ್ತು ತಾವು ಮಾಡಿದಂಥ ಉಪದ್ರವವನ್ನು, ಉಪದ್ವ್ಯಾಪವನ್ನು, ಅಧಿಕ ಪ್ರಸಂಗವನ್ನು ಒಪ್ಕೋಬೇಕು ಅಂತ ಬಯಸುವ ಇವರಿಗೆ ಜಂಜಿ ಅಂತಾರೆ. ಆ ಕಮಿಟಿ ಹೆಸರು ಹೇಳ್ತೀನಿ, ಕೇಳಿಬಿಡಿ. ಮೊದಲನೇದಾಗಿ ಇದನ್ನು ರಿಟೈರ್ಡ್ ಚೀಫ್ ಜಸ್ಟಿಸ್ಸು R. ಸುಭಾಷ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮಾಡಿದಂಥ ಕಮಿಟಿ ಇದು. ಇದರಲ್ಲಿ ನ್ಯಾಯಮೂರ್ತಿರಂಥ ರವಿಶಂಕರ್ ಝಾ ಇದ್ದಾರೆ, ಆಮೇಲೆ ಶಾಲಿಂದರ್ ಕೌರ್ ಇದ್ದಾರೆ, ಆಮೇಲೆ ರಿಷಿಕುಮಾರ್ ಶುಕ್ಲಾ ಅಂಥೇಳಿ CBI ಮಾಜಿ ಡೈರೆಕ್ಟರ್ ಇದ್ದಾರೆ, ಆಮೇಲೆ DGP ಆದಂಥ ಮಾಜಿ DGP ಆದಂಥ LR ಬಿಷ್ಣೋಯ್ ಅವರಿದ್ದಾರೆ. ಈ ರೀತಿ 5 ಜನರು ಒಂದು ಕಮಿಟಿ ಮಾಡಿದ್ದಾರೆ. ಇನ್ನವರು ಆ ಕಾಲದಿಂದ ಕಾಲಕ್ಕೆ ಅಂದರೆ ಮಧ್ಯಂತರವಾದ ವರದಿಗಳನ್ನು ನೀವು ಕೊಡಬೇಕು, ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ತನಿಖೆ ಮಾಡಬೇಕು ಅಂತ ಹೇಳಿದಾಗ ಬರುವಂಥ ವಿಷಯ ಏನು? ವಿಷಯ ಏನಪ್ಪ ಅಂತಂದರೆ, ಅಲ್ಲಿ ಕಲೆ ಹಾಕಿರುವಂಥ ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಡಬೇಕು. ಪೊಲೀಸರು ಹೊಡೆದಿದ್ರೆ ಪೊಲೀಸರ ಸಾಕ್ಷ್ಯಗಳು ಇರ್ತವೆ, ಜನ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಜನರು ಇರ್ತವೆ. ಇದರ ಸಂಗ್ರಹ ಯಾರ ಕಡೆ ಇದೆ? ಸಂಗ್ರಹ ಪೊಲೀಸ್ ಇಲಾಖೆ ಕಡೆ ಇದೆ, ಸರ್ಕಾರದ ಕಡೆ ಇದೆ. ಸರ್ಕಾರ ಅದನ್ನೆಲ್ಲ ಸಂರಕ್ಷಿಸಬೇಕು ಅಂತ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಈಗ ಅದು ಹೊರಗೆ ಬಂದ ಮೇಲೆ ಏನಾಗುತ್ತೆ? ಇವರೆಲ್ಲರ ಬಣ್ಣ ಬಯಲಾಗತ್ತೆ. ಬಣ್ಣ ಬಯಲಾದ ತಕ್ಷಣ ಇವರೇನಂತಾರೆ, ಇದೆಲ್ಲ ಸುಳ್ಳು, ಪೊಲೀಸರು ತಮಗೇನು ಬೇಕು ಆ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ ಅಂತ ಇವ್ರು ನಾಟಕ ಆಡ್ತಾರೆ. ಆದರೆ ಬರಬೇಕಾದ ತೀರ್ಪು ಬರುತ್ತಲ್ಲ, ಅದಕ್ಕಾಗಿ ನಾವು ಕಾಯ್ತಾ ಇರೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.